ಯಾರಂತ ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದ್ದಾರೆ. ಇವರು ಗುರುತಿರ್ಲಾರ್ದವರಿಗೆ ನಾನು ಡಾಕ್ಟರ್ ಶೈಲಜಾ ತಲ್ವಾಡೆ, ಸ್ತ್ರೀ ರೋಗ ತಜ್ಞರು. ಲಾಸ್ಟ್ 25 ಇಯರ್ಸ್ 25 ವರ್ಷಗಳಿಂದ ನಮ್ಮ ಭಾಲ್ಕಿ ಪಟ್ಟಣದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಿಮ್ಮ ಎದುರಿಗೆ ಬರೋಕ್ಕೆ ನನಗೆ ಪರ್ಮಿಷನ್ ಕೊಟ್ಟು ನನ್ನನ್ನು ಆಹ್ವಾನಿಸಿ ಮಾತನಾಡಲು ಪರ್ಮಿಷನ್ ಕೊಟ್ಟಿದ್ದ ನಿಮ್ಮ ಸಂಸ್ಥೆಗೆ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಚಲೋ ನನಗೆ ಕರೆದಿದ್ದಾರಂದರೆ ನಾನು ಮಾತಾಡೋದು ಹೆಲ್ತ್ ಬಗ್ಗೆನೇ, ನಂದು ಮಾಹಿತಿ ಇರೋದು ಹೆಲ್ತ್ ಬಗ್ಗೆ. ಸೊ ನಾನು ಮಾತಾಡೋದು ಹೆಲ್ತ್ ಬಗ್ಗೆ. ಸೊ ಲೆಟ್ ಮಿ ಸ್ಟಾರ್ಟ್. ಇಲ್ಲಿಂದು ಮೇನ್ಲಿ ಮೇಡಮ್ ಅವ್ರು ಹೇಳ್ತಾ ಇರೋದು ಹೆಣ್ಮಕ್ಳದ್ದು ಮೇನ್ ರೋಲ್ ಇರೋದು. ಪೂರಾ ನಮ್ಮದು ಕಮ್ಯುನಿಟಿ ರಚಿಸಲು ಒಂದು ಹೆಣ್ಮಗಳೇ ಚೆನ್ನಾಗಿ ಮದರ್ ಇಸ್ ಮೇನ್ ರೋಲ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನು ಅವರು ಮಾತಾಡ್ತಾರೆ, ಫುಲ್ ಇನ್ಫಾರ್ಮೇಷನ್ ಕೊಡ್ತಾಳೆ. ತಾಯಿ ಚೆನ್ನಾಗಿದ್ಲು, ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡ್ತಾಳೆ, ಒಳ್ಳೆಯ ಸಂಸ್ಕೃತಿ ಕೊಡ್ತಾಳೆ. ಪೂರಾ ನಮ್ಮ ಸಮಾಜವೇ ಉದ್ಧಾರ ಮಾಡುವ ಕೆಲಸ ಮಾಡ್ತಾ ಇರೋದು ಯಾರು? ತಾಯಿ ಹೇಗಿರಬೇಕು ಅಂತ ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಸಂಘದವ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಅದರಿಂದ ನೀವು ತುಂಬ ಬೆನಿಫಿಟ್ ತೊಗೊಂಡು ಎಲ್ಲರೂ ಚೆನ್ನಾಗಿ ಆಗಿದ್ದೀರಾ. ಬಟ್ ನಿಮ್ಮನ್ನು ನೀವು ಕೇರ್ ಹೆಂಗೆ ಮಾಡಬೇಕು? ನೀವು ಬೇಕಾದಷ್ಟು ನಿಮ್ಮದು ಹೆಲ್ತ್ ಬೇಕಾದಷ್ಟು ಮಾಡ್ತಾಯಿದ್ರು. ನಮ್ಮ ಕೇರ್ ನಾವು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ, ನಮ್ಮ ಸಲುವಾಗಿ ನಾವು ಎಷ್ಟು ಟೈಮ್ ಕೊಡ್ತಾಯಿದ್ದೀವಿ, ನಮ್ಮ ಕೇರ್ ನಾವು ಏನು ಮಾಡ್ತಾಯಿದ್ದೀವಿ. ಸೊ ಭಾಳಷ್ಟು ಹೆಣ್ಮಕ್ಳು ನಮ್ಮ ಸಲುವಾಗಿ ನಾವು ಮೈ ಟೈಮ್ ಅಂತ ನಾವು ಕೊಡೋಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಟಿಫಿನ್ ಮಾಡ್ತೀವಿ, ಹೋಗೋತಿ ಗಂಡಗೆ ಅಡುಗೆ ಮಾಡ್ಕೊಡ್ತೀವಿ, ಆಮೇಲೆ ಸ್ವಲ್ಪ ಕೆಲಸಕ್ಕೆ ಹೆಚ್ಚು ಜನ ಹೋಗ್ತೀವಿ. ಮನೆಗೆ ಬಂದ ತಕ್ಷಣ ಮತ್ತೆ ಮನೆ ಕೆಲಸನೇ ಮಾಡ್ತೀವಿ, ಬೇರೆಯವ್ರಿಗೆ ಮಾಡ್ತೀವಿ ಹೊರತು ನಮ್ಮ ಸಲುವಾಗಿ ನಾವು ಮಾಡೋದು ಒಂದು ಅರ್ಧ ಗಂಟೆನೂ ತೆಗಿತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಎಷ್ಟು ಜನ ಹೆಣ್ಮಕ್ಳು ತೆಗಿತೀವಿ ಐ ಡೋಂಟ್ ಥಿಂಕ್. ಯಾರೂ ನಮ್ಮ ಸಲುವಾಗಿ ಅಂತ ನಾವು ಏನೂ ಮಾಡೋದಿಲ್ಲ. ಸೊ ಇವತ್ತು ನಿಮ್ಮ ಸಲುವಾಗಿ ನೀವೇನು ಮಾಡಬಹುದು ಅಂತ ಹೇಳೋಕ್ಕೆ ಸ್ವಲ್ಪ ನಾನು ಬಯಸ್ತೀನಿ. ಓಕೆ. ಸೊ ಯಾರ್ಯಾರಿಗೆ ಕ್ಯಾನ್ಸರ್ ಪೇಷಂಟ್ ನೋಡಿದ್ದೀರಾ? ನಿಮ್ಮ ಮನೇಲಾಗಿರ್ಬೋದು, ನಿಮ್ಮ ನೆಂಟ್ರಲ್ಲ, ನಿಮ್ಮ ರಿಲೇಟಿವ್ಸಲ್ಲಾಗಿರ್ಬೋದು, ಅವ್ರ ಮನೆ ಪಕ್ಕದವರಲ್ಲ, ಮನೆ ಪಕ್ಕ ಆಗಿರ್ಬೋದು, ಎಲ್ಲಾಕಿರ್ಲಾಕ ಕ್ಯಾನ್ಸರ್ ಪೇಷಂಟ್ ನೋಡಿದ್ದೀವಲ್ಲ ಎಲ್ಲರೂ? ನೋಡಿದ್ದೀರಾ? ಕೈ ಎತ್ತೀರಾ ಅಲ್ವಾ? ಕ್ಯಾನ್ಸರ್ ಅಂದ ತಕ್ಷಣ ಅರ್ಧ ಜುಮ್ ಅಂತದ, ಯಪ್ಪ ಕ್ಯಾನ್ಸರ ಅಂತ. ಹೌದಾ? ಕ್ಯಾನ್ಸರ್ ಪೇಷಂಟನ್ನು ಎಲ್ಲರೂ ನೋಡಿದ್ದೀರಿ. ಸರ್ವೈಕಲ್ ಕ್ಯಾನ್ಸರ್ ಅಂತ ಏನಾದರೂ ಕೇಳಿದ್ದೀರಾ? ಗರ್ಭ ಪಿಶ್ವಿಯ ಕಂಠದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗೀಗ ಕೇಳ್ತಾರೆ, ವ್ಯಾಕ್ಸಿನ್ ಬಂದಿದ್ದಾವೆ, ಯಾರ ಕೇಳಿದ್ದೀರಿ? ಅದು ಒಂದೇ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು ಅಂತ ಕೇಳಿಲ್ಲ. ಭಾಳಷ್ಟು ಜನ ಸ್ವಲ್ಪ ಕೇಳಿರ್ತೀರಿ, ಆದರೆ ಪೂರ್ತಿ ಮಾಹಿತಿ ಯಾರಿಗೂ ಇಲ್ಲ. ಓಕೆ. ತೋ ಒಂದು ಸಣ್ಣ ಸ್ಟೋರಿ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ಬೇಕಂತೀನಿ. ನೋಡಿ, ಒಂದು 8-10 ವರ್ಷ ಮೊದಲು ನನ್ನ ಹತ್ರ ಒಂದು ಹೆಣ್ಮಗಳು ಬಂದಿದ್ಲು. ಅರೌಂಡ್ 40 ವರ್ಷದ ಹೆಣ್ಮಗಳು. ಅವಳು ಸಿಂಪ್ಲಿ ಮೇಡಮ್ ಅದು ಏನೋ ಇರಬೇಕು, ಸ್ವಲ್ಪ ಗೋಲಿ ಇಂಜೆಕ್ಷನ್ ಬರೆದು ಕಳಿಸ್ರಿ ಮೇಡಮ್ ಅಂತ ಬಂದಿದ್ಲು. ಆಯ್ತಮ್ಮ, ಮತ್ತೆ ಟೆಸ್ಟ್ ಮಾಡೋಣ ಅಂಥೇಳಿ ಟೆಸ್ಟ್ ಮಾಡಿದ್ರೆ ಶಿ ಹ್ಯಾಡ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಅವಳಿಗಿಷ್ಟು ಬಂದಾಗೆ ಅವಳಿಗೇನು ಗೊತ್ತು, ಅವಳ ಪ್ರಕಾರ ಅವಳಿಗೆ ಏನೂ ಇಲ್ಲ. ಸ್ವಲ್ಪ ಸೊಂಟ ನೋವು, ಸ್ವಲ್ಪ ವೈಟ್ ಡಿಸ್ಚಾರ್ಜ್, ಸ್ವಲ್ಪ ಬ್ಲೀಡಿಂಗ್ ಪ್ರಾಬ್ಲಮ್, ಹಂಗೆ ಏನು ದೊಡ್ಡದಿಲ್ಲ ಮೇಡಮ್, ಒಂದು 4 ಗೋಲಿ ಬರ್ಕೊಡ್ರಿ ಹೋಗೋದದ ಅಂತ ಬಂದಿದ್ದು. ಟೆಸ್ಟ್ ಮಾಡಿದ್ರೆ ಅಡ್ವಾನ್ಸ್ ಸ್ಟೇಜ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಆ್ಯಂಡ್ ನಾನು ಕಳಿಸಿದ್ದೆ ಅವಳಿಗೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ. ಭಾಳ ಅದರ ಒಂದು 6 ತಿಂಗಳಲ್ಲಿ ವಿ ಲಾಸ್ಟ್ ಹರ್. ಇವತ್ತು ಅವ್ರ ಮಕ್ಕಳು ಬರ್ತಾರೆ ನನ್ನ ಹತ್ರ. ಅವ್ರ ಅಜ್ಜಿ ಪಾಪ, ದೇ ಆರ್ ಇನ್ ಕೇರ್ ಆಫ್ ಅವರ್ ಅಜ್ಜಿ. ಅವ್ರ ಮಕ್ಕಳದೆಲ್ಲ ಡೆಲಿವರಿ ಮಾಡಿದೆ. ಸೊ ಈ ಥರ ಸ್ಟೋರಿ ಭಾಳ ರೇರ್ ಏನಲ್ಲ. ಭಾಳಷ್ಟು ಜನ, ಭಾಳಷ್ಟು ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ತೋ ಈಗ ಅಂಜಿಸ್ಲಿಕ್ಕೆ ಬಂದಿಲ್ಲ ನಿಮಗಿಲ್ಲಿ, ನಿಮ್ಮನ್ನು ಎಂಪವರ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮದು ಸಂಘದವರೆಲ್ಲ ನಿಮಗೆ ಫೈನಾನ್ಷಿಯಲ್ ಎಂಪವರ್ಮೆಂಟ್, ನಾಲೆಜಿಂದ ಎಂಪವರ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಇಲ್ಲಿ ಕ್ಯಾನ್ಸರ್ ಬಗ್ಗೆ ಭಯ ಮೂಡಿಸಲು ಬಂದಿಲ್ಲ, ಕ್ಯಾನ್ಸರ್ ಬಗ್ಗೆ ಎಂಪವರ್ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಅದ್ರ ನಾಲೆಜ್ ಕೊಡೋಕ್ಕೆ ಬಂದಿದ್ದೀನಿ. ಆ ನಾಲೆಜ್ ತೊಗೊಂಡು ನೀವು ನಿಮ್ಮನ್ನು ಈ ಕ್ಯಾನ್ಸರ್ ಬರಲಾರ್ದಂಗೆ ನೋಡ್ಕೊಳ್ಬೋದು, ಅದನ್ನು ಹೇಳಕ್ಕೆ ಬಂದಿದ್ದೀನಿ ಹೊರತು ಭಯಪಡಿಸ್ಲಿಕ್ಕಲ್ಲ. ಅಫ್ಕೋರ್ಸ್ ಈ ಸ್ಟೋರಿ ಹೇಳಿ ಹಿಂಗೆ ಆಗ್ತದಂತ ಅಂಜಿಕೆ ಮಾಡ್ತಾ ಇಲ್ಲ. ಅವಳಿಗೆ, ಆ ಹೆಣ್ಮಗಳಿಗೆ
ಸರ್ವೈಕಲ್ ವ್ಯಾಕ್ಸಿನ್ ಅಂದ್ರೆ ಗೊತ್ತಿರಲಿಲ್ಲ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಗೊತ್ತಿದ್ದಿಲ್ಲ ಅವಳಿಗೆ, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಗೊತ್ತಿದ್ದಿಲ್ಲ. ಸ್ಕ್ರೀನಿಂಗ್ ಅಂತ ಇರ್ತದೆ, ತಪಾಸಣೆ ಮಾಡಿ ನಾವು ಸಣ್ಣದೇ ಪ್ರೀ ಕ್ಯಾನ್ಸರಸ್ ಲೀಷನ್ ಇದ್ದಾಗೆ ಮಾಡ್ಬೋದು, ಅದು ಅವಳಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವಳು ತನ್ನ ಜೀವ ಕಳ್ಕೊಂಡು. ಅದೇ ಥರ ನಿಮ್ಮೆಲ್ಲರಿಗೂ ಆಗಬಾರ್ದು, ನಿಮ್ಮೆಲ್ಲರ ನಾಲೆಜ್ ಇಂಪ್ರೂವ್ ಮಾಡಿ. ಬಿಕಾಸ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್ ಇಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್. ಪ್ರಿವೆಂಟಬಲ್ ಕ್ಯಾನ್ಸರ್ ಅಂದರೆ ಇದು ಕ್ಯಾನ್ಸರ್ ನಮಗೆ ಬರಲಾರ್ದಂಗೆ ನೋಡ್ಕೋಬೋದು. ಬೇರೆ ಯಾವ ಕ್ಯಾನ್ಸರ್ ನಿಮಗೆ ಗೊತ್ತಿದೆ? ಯಾವ್ಯಾವ ಕ್ಯಾನ್ಸರ್ ಗೊತ್ತವ ಹೇಳ್ರಿ? ಬ್ರೈನ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಎಂಥ ಕ್ಯಾನ್ಸರ್ ಹೆಸರು ತಗೊಳ್ರಿ, ಯಾವುದು ಕ್ಯಾನ್ಸರ್ ನಮಗೆ ಬರಲಾರ್ದಂಗೆ ನಾವು ಮಾಡ್ಕೊಳಕ್ಕಾಗಲ್ಲ. ಬರೀ ಅರ್ಲಿ ಡಿಟೆಕ್ಷನ್ ಮಾಡ್ಬೋದು, ಅಂದರೆ ಸ್ವಲ್ಪ ಇದ್ದಾಗೆ ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಬಟ್ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್, ನಿಮ್ಮ ಕೂಸಿನ ಚೀಲ, ಗರ್ಭಪಿಶವಿ ಅಂದರೆ ಕೂಸಿನ ಚೀಲ, ಕೂಸಿನ ಚೀಲದ ಮುಖದ ಕ್ಯಾನ್ಸರ್ ಒಂದೇ ಕ್ಯಾನ್ಸರ್ ಇದೆ, ಅದು ನಾವು ಪ್ರಿವೆಂಟ್ ಮಾಡ್ಬೋದು, ನಮಗೆ ಬರಲಾರ್ದ ಹಾಗಿರಾಗ ನಾವು ನೋಡ್ಕೋಬೋದು. ಆ್ಯಂಡ್ ಅದರ ಮಾಹಿತಿ ಕೊಡಲು ನಿಮ್ಗೆ ನಾನು ಇಲ್ಲಿ ಬಂದಿದ್ದೀನಿ. ಓಕೆನಾ? ತೊ ಗರ್ಭಪಿಶವಿಯ ಎಷ್ಟೋ ಕ್ಯಾನ್ಸರ್ ಅವ ಅಂತೀರಿ ಮೇಡಮ್, ಇದ್ರ ಬಗ್ಗೆ ಯಾಕೆ ಮಾತಾಡ್ಲತ್ತೀರಿ? ಯಾಕಂದ್ರೆ ಇದು ಒಂದು ಪ್ರಿವೆಂಟಬಲ್ ಕ್ಯಾನ್ಸರ್ ಅದ, ಯಾವಾಗ ನಮಗೆ ಬರಲಾರ್ದಂಗೆ ನಾವು ನೋಡ್ಕೋಬೋದು, ಅದು ಕಲಿಬೇಕಲ್ಲ, ಅದರಿಂದ ಯಾಕೆ ಸಾಯಬೇಕು? ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರಿಂದ ನಮ್ಮ ಭಾರತದಲ್ಲಿ ನೋಡಿ ಎವ್ರಿ 8 ನಿಮಿಷಕ್ಕೆ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾಳೆ. ಪ್ರಿವೆಂಟಬಲ್ ಅಂತ ಹೇಳ್ತೀನಿ ನಾನು, ಅಂದರೆ ಅದು ಬರಲಾರ್ದಂಗೆ ನೋಡ್ಕೋಬೋದು ಅಂತೂ ನಾನೇ ಹೇಳ್ತೀನಿ. ಮತ್ತು ಎಷ್ಟು ಜನ ಸಾಯ್ತಾ ಇದ್ದಾರ್ರಿ? 8 ನಿಮಿಷ. ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗಿ 8 ನಿಮಿಷ ಆಯ್ತು ಅನ್ಸುತ್ತೆ. ಈಗ ಆಲ್ರೆಡಿ ಭಾರತದಲ್ಲಿ ಒಂದು ಹೆಣ್ಮಗಳು ಆಲ್ರೆಡಿ ಸರ್ವೈಕಲ್ ಕ್ಯಾನ್ಸರಿಂದ ತನ್ನ ಜೀವ ಕಳ್ಕೊಂಡಿದ್ದಾಳೆ. ಎಷ್ಟು ಐರನಿ ನೋಡಿ ಇದು. ದೋ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು, ಇಷ್ಟು ಜನ ಸಾಯ್ತಾ ಇದ್ದಾರೆ. ಎದಕ್ಕೆ ಹೇಳಿ? ಮಾಹಿತಿ ಇರಲಾರ್ದಕ್ಕೆ. ಮಾಹಿತಿ ಕೊಟ್ಟರೆ ನಾವ್ಯಾಕೆ ಸಾಯ್ಬೇಕಂತೀವಿ ಹೇಳಿ? ತೋ ಆ ಮಾಹಿತಿ ನಮ್ಗೆಲ್ಲರಿಗೂ ಬೇಕು. ಎಲ್ಲರಿಗೂ ಜೀವನ ಭಾಳ ಇಂಪಾರ್ಟೆಂಟ್. ಒಂದು ಹೆಣ್ಮಗಳು ಉಳಿದ್ಲು, ಅವಳು ಸ್ವಸ್ಥ ಚಂದ ಇತ್ತು, ಅವಳ ಮಕ್ಕಳಿಗೂ ನೋಡ್ಕೋತಾಳೆ, ಮನೇನೂ ನೋಡ್ಕೋತಾಳೆ, ಪೂರಾ ಸೊಸೈಟಿನೂ ಇಂಪ್ರೂವ್ ಆಗುತ್ತೆ. ತೋ ಹೆಣ್ಮಗಳ ಇಂಪಾರ್ಟೆನ್ಸ್ ಇದೆ ಅಂತ ನಾವಿಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ತೋ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇನ್ನೊಂದು ಮಾತಾಡೋದೊಂದು ಸ್ಪೆಷಲ್ ಏನು ಹೇಳಿದೆ, ಇದು ಪ್ರಿವೆಂಟಬಲ್ ಕ್ಯಾನ್ಸರ್ ಇದ್ದಿದ್ದು ಸಲಕ್ಕ 10 ಜನ ಸಾಯ್ತಾನೂ ಇದ್ದಾರೆ. ಆ್ಯಂಡ್ ಇದನ್ನು ನಾವು ಬರಲಾರ್ದಂಗೆ ನೋಡ್ಕೋಬಹುದು. ಅದ್ರ ಸಲುವಾಗಿ ನಾವಿಲ್ಲಿ ಇದು ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಂದಿರೋದು ಒಂದೇ ಕಾರಣ, ನಮ್ಮ ಜೀವ ನಾವು ಉಳಿಸ್ಕೋಬೇಕು. ಎಲ್ಲರೂ ಈಗ ಸಾಯ್ತಾ ಇದ್ದಾರೆ, ಮುಂದೆ ಬರುವ ಟೈಮ್ದಲ್ಲಿ ನಮ್ಮ ಮಕ್ಕಳಿಗೆ ಈ ಕ್ಯಾನ್ಸರ್ ಆಗಬಾರ್ದು. ಈ ಕ್ಯಾನ್ಸರ್ ಆಗಬಾರ್ದು ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಗರ್ಭಪಿಶವಿ ಅಂದ್ರೆ ಕ್ಯಾನ್ಸರ್ ಏನು ಹೇಳ್ತಾ ಇದ್ದೀನಿ? ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್, ಮುಖದ ಕ್ಯಾನ್ಸರ್. ಈ ಕ್ಯಾನ್ಸರು ಒಂದೇ ಒಂದು ಕಾರಣದಿಂದ ಆಗ್ತದ, ಅದು ಎದರಿಂದ? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಕ್ಯಾನ್ಸರ್ಗಳಿಗೆ ಹಲವಾರು ಕಾರಣ ಅದ. ಇಲ್ಲಿ ತಂಬಾಕು ತಿನ್ನೋರಿಗೆ ಏನಾಗ್ತದ್ರಿ? ಗಲ್ಲದ ಕ್ಯಾನ್ಸರ್ ಆಗ್ತದೆ. ಸೊ ತಂಬಾಕುಲಿಂದ ಅದು ಕ್ಯಾನ್ಸರ್ ಆಗ್ತದ್ರಿ. ಹಾಗೆ ಯದಿ ಲಂಗ್ಸ್ ಕ್ಯಾನ್ಸರ್ ಎದ್ರಲಿಂದ ಆಗ್ತದ? ಸ್ಮೋಕ್ ಮಾಡೋರಿಗೆ, ಹೊಗಿದ ಕೆಲಸ ಮಾಡೋರಿಗೆ ಆಗ್ತದ. ಬಟ್ ಸರ್ವೈಕಲ್ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್ಗೆ ಒಂದು ಕಾರಣ ಇದೆ, ಅದು ಏನು? ವೈರಸ್ ಇನ್ಫೆಕ್ಷನ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇರುತ್ತೆ. ಕೊರೋನಾ ವೈರಸ್ ಕೇಳಿರಿ? ಅದೇ ಥರ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ. ಇದು ಒಂದರಲಿಂದೇ ಸರ್ವೈಕಲ್ ಕ್ಯಾನ್ಸರ್ ಆಗ್ತದೆ. ಬೇರೆ ಯಾವ ಕಾರಣದಿಂದನೂ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್ ಆಗೋದಿಲ್ಲ. ಜೈಸೆ ನೀವು ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿಗೆ ಅಕಸ್ಮಾತ್ ಸರ್ವೈಕಲ್ ಕ್ಯಾನ್ಸರಿಂದ ಅವ್ರದ್ದು ಜೀವ ಹೋಗಿತ್ತು, ನೀವು ಹಂಚ್ಕೊಳ್ಳೋ ಜರೂರತ್ತಿಲ್ಲ ಕಿ ನಿಮಗೆ ಫ್ಯಾಮಿಲಿಲಿಂದ ಅವ್ರಲಿಂದ ನನಗೂ ಬರ್ತದೇನೋ ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್. ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್ ಫ್ಯಾಮಿಲಿಯಲ್ಲಿ ರನ್ ಆಗಲ್ಲ. ಅದು ಬರಬೇಕು ಅಂದರೆ ವೈರಸ್ ಇನ್ಫೆಕ್ಷನ್ ಆಗಲೇಬೇಕು. ವೈರಸ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಕ್ಯಾನ್ಸರ್ ಆಗುತ್ತೆ. ಯಾವುದ್ರದ್ದು? ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್. ಸೊ ಅಕಸ್ಮಾತ್ ನಾವು ಈ ಕೊರೋನಾ ನಾವು ಹೆಂಗೆ ತಡೆಗಟ್ಟಿದ್ವಿ? ಕೊರೋನಾ ವೈರಸ್ದು ವ್ಯಾಕ್ಸಿನ್ ತೊಗೊಂಡೆವು, ಕೊರೋನಾ ಸ್ಟಾಪ್ ಆಯ್ತು. ಹಂಗೆ ಇದನ್ನು ಏನದ ರೀ, ಒಂದು ವೈರಸ್ಲಿಂದ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳತ್ತೀನಿ. ಬೇರೆ ಯಾವ್ದು ಕಾರಣನೇ ಇಲ್ಲ, ಫ್ಯಾಮ್ಲಿದಾಗ ರನ್ ಆಗೋಂಗಿಲ್ಲ. ಇದು ಅಕಸ್ಮಾತ್ ಈಗ ಹೇಳ್ತೀವಲ್ಲ, ಬ್ರೆಸ್ಟ್ ಕ್ಯಾನ್ಸರ್, ಎದಿ ಕ್ಯಾನ್ಸರು ಮಕ್ಕಳಾಗ್ಲಾರ್ದವ್ರಿಗೆ ಜಾಸ್ತಿ ಆಗ್ತದ್ರಿ, ಹಾಲು ಕುಡಿಸ್ಲಾರ್ದವ್ರಿಗೆ ಜಾಸ್ತಿ ಆಗ್ತದ್ರಿ ಅಂತ ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್. ಹಂಗೆ ಇವ್ರಿಗೆ ಮಕ್ಕಳಾಗ್ಲಾರ್ದವ್ರಿಗೆ ಆಯಿತು. ಬೇರೆ ಯಾವ ಕಾರಣನೇ ಇಲ್ಲ ಗರ್ಭಪಿಶವಿಯ ಕ್ಯಾನ್ಸರ್ ಆಗಬೇಕಾದ್ರೆ, ಗರ್ಭಪಿಶವಿಯ ಕಂಠದ ಕ್ಯಾನ್ಸರ್ ಆಗಬೇಕಾದ್ರೆ ಒಂದು ವೈರಸ್ಲಿಂದನೇ ಆಗಬೇಕು. ಆ ವೈರಸ್ಗೆ ವ್ಯಾಕ್ಸಿನ್ ತೊಗೊಂಡ್ರೆ we can prevent cervical cancer. It is as simple as that. ಸೊ ಅದಕ್ಕೆ ನಾವು ಇದನ್ನು ತಡೆಗಟ್ಟುವ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಹಲವಾರು ಜನ ಈಗ ನೀವು ಹೇಳಿದ್ರಿ ಮೇಡಮ್, ಈಗ ವೈರಸ್ ಅಂತೂ ನಮಗೆ ಅದರಲ್ಲಿಂದ ಕ್ಯಾನ್ಸರ್ ಆಗ್ತಂತ, ಅದು ಹ್ಯಾಂಗೆ ನಮ್ಮ ಬಾಡಿದಾಗ ಎಂಟ್ರ್ ಆಗ್ತದ್ರಿ? ಕೊರೋನಾ ವೈರಸ್ ಶ್ವಾಸಕೋಶಲಿಂದ ಎಂಟ್ರ್ ಆಗ್ತಿತ್ತು. ಈ HPV ವೈರಸ್ ನಮ್ಮ ಬಾಡಿದಾಗ ಹ್ಯಾಂಗೆ ಎಂಟ್ರ್ ಆಗ್ತದ?
ಲೈಂಗಿಕ ಸಂಬಂಧದಿಂದ ಎಂಟ್ರ್ ಆಗುತ್ತೆ. ನಮ್ಮ ಬಾಡಿ ಎಂಟ್ರ್ ಆಗಬೇಕಾದ್ರೆ ಅದು ಲೈಂಗಿಕ ಸಂಬಂಧದಿಂದನೇ ಎಂಟ್ರ್ ಆಗಬೇಕು, ಬೇರೆ ಯಾವ ರೂಟೇ ಇಲ್ಲ. ಆ್ಯಂಡ್ ಇದು HPV ವೈರಸ್ಸು ಲೈಂಗಿಕದಿಂದ ಸಂಬಂಧದಿಂದ ಎಂಟ್ರ್ ಆಗ್ತದೆ ಗೊತ್ತಾದ್ಮೇಲೆ ಎಷ್ಟು ಮಂದಿ ಇದ್ದಿರ್ಬೇಕು ಬಿಡ್ರಿ ಮೇಡಮ್, ಯಾರಿಗೋ ಒಬ್ರಿಗೆ ಎಂಟ್ರ್ ಆಗ್ತಿರ್ಬೇಕು, ನಮಗೇನು ಆಗ್ಲಿಕ್ಕೆ ಇಲ್ಲ ಬಿಡ್ರಿ ಕ್ಯಾನ್ಸರ್ ಅಂತೇಳಿ ಎಲ್ಲರೂ ಚಾಡಿಸ್ಕೊಂಡು ಹೋದೇವಂತೇಳಿ. ಎಷ್ಟು ಮಂದಿಗೆ ಈ ವೈರಸ್ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿದ್ರೆ, ಒಂದು 5 ಜನ ಹೆಣ್ಮಕ್ಳು ಇದ್ದೀರಂದ್ರೆ 5 ಜನ ಹೆಣ್ಮಕ್ಳದಾಗ 4 ಮಂದಿಗರ ಇದು ವೈರಲ್ ಇನ್ಫೆಕ್ಷನ್ ಆಗೇ ಆಗಿರುತ್ತೆ. ಅಂದ್ರೆ ಪೂರ್ಣ ಇಷ್ಟು ಮಂದಿ ಇದ್ದೀವಂದ್ರೆ ಇಷ್ಟು ಮಂದಿದಾಗ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಈ ವೈರಸ್ ನಮ್ಮ ಬಾಡಿ ಒಂದ್ಸರಿ ಎಂಟರ್ ಆಗೇ ಇರ್ತದ್ರಿ. ಸೊ ನೋಬಡಿ ಈಸ್ ಸ್ಪೇರ್ಡ್, ಎಲ್ಲರಿಗೂ ಈ ವೈರಸ್ ಒಂದ್ಸರಿಯರ ನಮ್ಮ ಬಾಡಿ ಎಂಟರ್ ಆಗೇ ಇರುತ್ತೆ. ಬಟ್ ವೈರಸ್ ಎಂಟರ್ ಆದ ತಕ್ಷಣ ಕ್ಯಾನ್ಸರ್ ಮಾಡೋದಿಲ್ಲ, ಅದು ನಮ್ಮ ಬಾಡಿದಾಗ ಒಂದು 10-15 ವರ್ಷ ಉಳಿತು ಒಳಗಡೆ ಅಂದರೆ ಅಂಥ ಟೈಮಿಗೆ ಮಾತ್ರ ಅದು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸಮ್ ಇನ್ಫಾರ್ಮೇಷನ್ ಬೇಕಾಗಿತ್ತು ನಿಮಗೆ. ಇನ್ನೊಂದು ಏನು ಹೇಳ್ತೀನಿ, ಯಾರ್ಯಾರಿಗೆ ಬರ್ತದ್ರಿ ಮೇಡಮ್ ಅಂದ್ರೆ ಅರ್ಲಿ ಮದುವೆ ಆದವರಿಗೆ, ಎಲ್ಲರಿಗೂ ಲೈಂಗಿಕ ಸಂಬಂಧ ಮದುವೆ ಆದ ತಕ್ಷಣ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಯಾರ ಮದುವೆ ಸ್ವಲ್ಪ ಬೇಗ ಆಗಿರುತ್ತೆ, ಚಿಕ್ಕ ವಯಸ್ಸದಲ್ಲಿ 10-15 ವರ್ಷಕ್ಕೆ ಮದುವೆ ಆಗಿರ್ತಾರೆ, ಲಾಂಗ್ ಮ್ಯಾರಿಡ್ ಲೈಫ್ ಯಾರಿಗಿರ್ತದ್ರಿ ಅಂಥವರಿಗೆ ಕ್ಯಾನ್ಸರ್, ಇದು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಆಗ್ಬೋದು. ಯಾರಿಗ TB ಕಂಟ್ರೋಲ್ನಾಗ ಇರಲಾರ್ದು, TB ಎಷ್ಟು ಮಂದಿಗೆ ಆಗುತ್ತೆ, TB ಇಸ್ ದ ಮೋಸ್ಟ್ ಕಂಟ್ರೋಲೆಬಲ್ ಬೆಸ್ಟ್ ಟ್ರೀಟಬಲ್ ಡಿಸೀಸ್ ನೌ ಡೇಸ್. ಬಟ್ ಅನ್ಕಂಟ್ರೋಲ್ಡ್ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಯಾರಿಗೆ TB ಅನ್ಕಂಟ್ರೋಲ್ಡ್ ಇರ್ತದೆ ಅವರಿಗೆ, HIV ಪೇಷಂಟ್ ಅವರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಅಂಥವ್ರಿಗೆ. ಮುಖ್ಯವಾಗಿ ಒಂದು ಹೈ ರಿಸ್ಕ್ ಏನಿದೆ ಅಂತ ಹೇಳಿದ್ರೆ, ಯಾರಿಗೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ತಾರೆ, ಒಂದಕ್ಕಿಂತ ಜಾಸ್ತಿ ಲೈಂಗಿಕ ಸಂಬಂಧ ಯಾರು ಇಡ್ತಾರೆ ಅಂಥವ್ರಿಗೆ ಮಾತ್ರ ಈ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತಮಗಿಲ್ದಿರಲಿಲ್ಲ ಅಂತ ಹೇಳಿದ್ರೆ ತಮ್ಮ ಹಸ್ಬೆಂಡ್ಸಿಗೆ ಜಾಸ್ತಿ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ರೂ ಈ ಇನ್ಫೆಕ್ಷನ್ ತಮಗೆ ಬರಬಹುದು. ಓವರ್ ಆಲ್ ಇದು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೆರ್ ಈಸ್ ನೋ ಸ್ಪೇರ್. ಯಾರಿಗೂ ಇದು ನನಗೆ ಆಗಲ್ಲ, ಇರಲ್ಲ ಬಿಡ್ರಿ ಮೇಡಮ್, ನೀವು ಹೇಳಿದ್ರಿ ನಾ ಕೇಳ್ದೆ, ನನಗೇನಾಗಲ್ಲ ಬಿಡ್ರಿ, ನಾ ಈ ಕಡೆ ಜಾಡಿಸ್ಕೊಂಡು ಹೋದ, ಇಲ್ಲವೇ ಇಲ್ಲ. ಎವ್ರಿಬಡಿ ಹಿಯರ್ ಈಸ್ ಅಟ್ ರಿಸ್ಕ್ ಫಾರ್ ಡೆವಲಪಿಂಗ್ ಸರ್ವೈಕಲ್ ಕ್ಯಾನ್ಸರ್. ಆ್ಯಂಡ್ ಇಲ್ಲಿ ಎಲ್ಲರೂ ನಮ್ಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಂದು ನಾ ಹೇಳಿದೆ, ಏನು, ವ್ಯಾಕ್ಸಿನ್ ತಗೊಳ್ಳೋಣ. ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಓನ್ಲಿ ಬೈ ಒನ್ ವೈರಸ್. ಹೆರಿಡಿಟ್ರಿ ಇಲ್ಲ ಇದರಲ್ಲಿ, ಫ್ಯಾಮಿಲಿಯಿಂದ ಬರಂಗಿಲ್ಲ, ಮಮ್ಮಿಯಿಂದ ಅತ್ತೆಗಿತ್ತು ಅಂದರೆ ನಮಗೆ ಬರುತ್ತೆ ಅಂತೇಳಿ ಹಾಗೇನಿಲ್ಲ. ಸರ್ವೈಕಲ್ ಕ್ಯಾನ್ಸರ್ ಇಸ್ ಪ್ರೊಡ್ಯೂಸ್ ಓನ್ಲಿ ಬೈ ಒನ್ ವೈರಸ್. ಅದು ಪ್ರಿವೆನ್ಷನ್ ಹೆಂಗೆ ಮಾಡ್ತೀನಿ, ವೈರಸ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನ್ ತೊಗೊಳ್ತೀನಿ. ಅದು ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೀಗ. ನಮ್ಮದು ಮೇನ್ಲಿ ಎರಡು ಸೈನ್ಸ್ ನೀವು ಯಾರು ನೆನ್ಪಿಟ್ಕೋತೀರಿ, ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್, MC ಸ್ಟಾಪ್ ಆದಮೇಲೆ ಪೋಸ್ಟ್ ಮೆನಪೋಸಲ್ ಬ್ಲೀಡಿಂಗ್ ಅಂತೂ 100% ಚೆಕ್ ಮಾಡಿಸ್ಕೊಳ್ಳೋಕೆ ಬರಲೇಬೇಕು. ಆ್ಯಂಡ್ ಇಷ್ಟೆಲ್ಲ ಗೊತ್ತಾದ್ಮೇಲೆ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಇಷ್ಟು ನಾಲೆಜ್ ಯಾಕೆ ಕೊಟ್ಟೆ ನಿಮಗೆ. ನಾ ಎಷ್ಟೇ ಹೇಳ್ಬೋದಾಗಿತ್ತು, ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟೇಬಲ್ ಅದ, ಪ್ರಿವೆಂಟ್ ಮಾಡೋಣ ಬನ್ನಿರಿ, ಒಂದು ವ್ಯಾಕ್ಸಿನ್ ತೊಗೊಳ್ಳೋಣ, ಒಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋಣ ಅಂತ. ಸೊ ಬಟ್ ನಿಮಗೆ ಗೊತ್ತಿರಬೇಕು, ಬರೀ ವ್ಯಾಕ್ಸಿನ್ ತೊಗೊಳ್ಳಲ್ಲ. ಇಲ್ಲಂದ್ರೆ ನಾ ವ್ಯಾಕ್ಸಿನ್ ಅಂದ ತಕ್ಷಣ 10 ಮಂದಿ ಓಡೋಗ್ಲತ್ತಾರೆ, ಮೇಡಮ್ ಬ್ಯಾಡ್ರಿ ಮೇಡಮ್, ಯಾಕ್ರಿ ಮೇಡಮ್ ಅದ್ರಲ್ಲಿಂದ ಮತ್ತೇನಾರ ಆಗ್ತದೇನಂತ. ವ್ಯಾಕ್ಸಿನ್ ಎಲ್ಲ BCG ವ್ಯಾಕ್ಸಿನ್ ಕೊಡಿಸ್ತೀರಿ ಮಕ್ಕಳಿಗೆ, DPT ಅವು ಎಷ್ಟು ಅಳ್ತಾವ್ರಿ, ನಿಮ್ಮ ಕೂಸ್ಕೊಳ್ಳೋದು 1.5 ತಿಂಗಳು ಕೂಸ್ಕೊಳ್ಳೋ ಅಳ್ತಾವ, ಮತ್ತೆ ಭೀ ಕೊಡಿಸ್ತೀರಿಲ್ರಿ. ಯಾಕೆ ಕೊಡಿಸ್ತೀರಿ, ಅದು ಇವತ್ತು ಹತ್ತಿರ ನಾಳೆಗೆ ಅದ್ರ ಜೀವ ಉಳಿಸ್ತದ ಅಂತ ಹೇಳಿ ಕೊಡಿಸ್ತೀರಿಲ್ರಿ. ಅದೇ ಥರ ಈ ವ್ಯಾಕ್ಸಿನ್ನು ಅಷ್ಟೇ, ನಿಮ್ಮ ಜೀವ ಉಳಿಸೋ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗೆ ಹೆದರಿಕೆ ಏಕೆ, ಆ್ಯಂಡ್ ಎಷ್ಟೆಷ್ಟಕ್ಕೋ ಎದೆದಕ್ಕೋ ದುಡ್ಡು ಹಾಕ್ತೀವಿ ನಾವು. ಈ ಸದ್ಯಕ್ಕೆ ಈ ವ್ಯಾಕ್ಸಿನ್ಗಳು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ನಾಗ ಬಂದಿಲ್ಲ. ಅಂದರೆ ನಾವು ಏನಿದು BCG, ಓರಲ್ ಪೋಲಿಯೋ, DPT ಹಾಕಿ ಗೌರ್ಮೆಂಟ್ಲಿಂದ ಫ್ರೀ ಬರುತ್ತಲ್ಲ, ಈ ವ್ಯಾಕ್ಸಿನ್ ಇನ್ನೂ ಗೌರ್ಮೆಂಟಿಂದ ಫ್ರೀ ಬಂದಿಲ್ಲ. ಬರೋ ಟೈಮಲ್ಲಿ ಬರುತ್ತೆ ಅಂಥೇಳಿ ನಾವು ಬಿಡೋಕೆ ಆಗೋದಿಲ್ಲ. ನಾವು ಇಂಜೆಕ್ಷನ್ ವ್ಯಾಕ್ಸಿನ್ ತೊಗೊಳ್ಳೇಬೇಕು. ಆ್ಯಂಡ್ ಭಯ ಬಿಲ್ಕುಲ್ ಇಲ್ಲ, ಏನು ಅಂಥ ಪರಿ ದೊಡ್ಡ ಪ್ರಾಬ್ಲಮ್ ಏನು ಆಗೋದೇ ಇಲ್ಲ ಇದರಿಂದ. ವ್ಯಾಕ್ಸಿನ್ ತೊಗೋಬೇಕಂತ ಗೊತ್ತಾದ ತಕ್ಷಣ ಎಷ್ಟು ವಯಸ್ಸಾಗ ಕೊಡಿಸ್ಬೇಕ್ರಿ, ಇಷ್ಟು ಚಿಕ್ಕ ಮಕ್ಕಳಿಗೆ ಕೊಡಿಸ್ಬೇಕು, ನಾ DPT ಅವೆಲ್ಲ ಹೇಳ್ತೀನಿ ಅಂದ್ರೆ ಅಷ್ಟು ವಯಸ್ಸಿಗೆ ಕೊಡಿಸ್ಬೇಕು ಅಲ್ಲ. ಈ ವ್ಯಾಕ್ಸಿನ್ನು ಯಾವಾಗ ಕೊಡಿಸ್ಬೇಕು ಅಂದರೆ 15 ವರ್ಷದ ಒಳಗಾಗಿ ಕೊಡಿಸ್ಬೇಕು. 9 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಕೊಡಿಸ್ಬೇಕಂತೀವಿ. ನಮ್ಮದು ಮೋಟೋ ಏನಿರ್ಬೇಕಂದ್ರೆ 15 ವರ್ಷ ಯಾವ ಮಕ್ಕಳು ದಾಟ್ಲೇಬಾರ್ದು ಇದು ಇಂಜೆಕ್ಷನ್ ವ್ಯಾಕ್ಸಿನ್ ತೊಗೊಳ್ಳಾರ್ದೆ. ಇದು ವ್ಯಾಕ್ಸಿನ್ ತೊಗೊಳೋದು ಎಷ್ಟಿರುತ್ತೆ, 15 ವರ್ಷದಿಂದ ಒಳಗಿನ ಮಕ್ಕಳಿಗೆ, ಸ್ಪೆಷಲಿ 9 ವರ್ಷ ಆದಮೇಲೆ ಅಂತ ಹೇಳ್ತೀವಿ. ಬಟ್ ಎನಿಥಿಂಗ್ ವಿದಿನ್ 15 ಇಯರ್ಸ್. 15 ಇಯರ್ಸ್ ಒಂದು ನಿಮ್ದು ಇಷ್ಟು ಮಂದಿ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಲ್ಲರಿಗೂ ಹೆಣ್ಮಕ್ಳಿದ್ದಾರೆ, ಹುಡುಗರಿಗೂ ಕೊಡಿಸ್ತೀವಿ. ಆ್ಯಕ್ಚುಲಿ ಇದು ಎದಕ್ಕೆ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ರ ವೈಫ್ಗಳಿಗೆ ಪ್ರೊಟೆಕ್ಷನ್ ಆಗುತ್ತೆ. ಅಲ್ಲದೆ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು ಗಂಡಸರಲ್ಲೂ ಹಲವಾರು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡ್ತದ್ರಿ.
ಇದು ಅವ್ರದ್ದು ಏಕಿ ಜಗತ್ ಪೀನೈಲ್ ಕ್ಯಾನ್ಸರ್ಸ್ ಅಂತ ಇರ್ತದೆ, ಪೀನೈಲ್ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡ್ತದ್ರಿ. ಓರೋಫೆರಿಂಜಲ್ ಕ್ಯಾನ್ಸರ್, ಸಂಡಸ್ ಜಗತ್ ಏನೋರೆಕ್ಟಲ್ ಕ್ಯಾನ್ಸರ್ಸ್. ಈ ವೈರಸ್ಸು ಇದು ಬರೇ ಕ್ಯಾನ್ಸರ್ಗಳೇ ಪ್ರೊಡ್ಯೂಸ್ ಮಾಡ್ತದೆ. ನಮ್ಮ ಹೆಣ್ಮಕ್ಳದಾಗ ಸರ್ವೈಕಲ್ ಕ್ಯಾನ್ಸರ್, ನಾ ಹೆಣ್ಮಕ್ಳದ್ದು ಮಾತಾಡ್ಲತ್ತೀನಿ. ಬಟ್ ಈ ವ್ಯಾಕ್ಸಿನ್ ಗಂಡಸರಿಗೂ ಕೊಡಿಸ್ತಾರೆ. ಅಂದ್ರೆ ನಿಮಗೆ ಹುಡುಗ ಇದ್ದಾನೆ, ಹುಡುಗಿ ಇದ್ದಾರೆ, ಇಬ್ಬರಿಗೂ 15 ವರ್ಷದ ಒಳಗಾಗಿ ಈ ವ್ಯಾಕ್ಸಿನ್ ಕೊಡಿಸ್ಕೊಳ್ಳಿ. ಇದು ವ್ಯಾಕ್ಸಿನ್ ಎಷ್ಟು ಇರ್ತಾವ? 2 ವ್ಯಾಕ್ಸಿನ್ ಇರ್ತಾವ್ರಿ. ಫಸ್ಟ್ ಡೋಸ್ ಆಫ್ಟರ್ 6 months ಇನ್ನೊಂದು ಡೋಸ್. ಅಕಸ್ಮಾತ್ 15 ವರ್ಷ ಆಗಿದೆ, ನಿಮ್ಮೆಲ್ಲರಿಗೂ ಇಲ್ಲಿ 15 ವರ್ಷ ಆಗಿದೆ, ನಾವೇನು ಮಾಡ್ಬೇಕ್ರಿ ಮೇಡಮ್? 15 ವರ್ಷ ಆದಮೇಲೆ 45 ವರ್ಷ ತನೂ ಈ ವ್ಯಾಕ್ಸಿನ್ ತಗೊಳ್ಬಹುದು. ಟಿಲ್ 45 years ಎಲ್ಲರೂ ಈ ವ್ಯಾಕ್ಸಿನ್ ತಗೊಳ್ಬಹುದು. ಬಟ್ ಆ ಟೈಮಿಗೆ ನಾವು 3 ವ್ಯಾಕ್ಸಿನ್ ಕೊಡ್ತೀವಿ. 15 ವರ್ಷ ಒಳಗಾಗಿ 2 ಅಂತ ಹೇಳತ್ತೀನಿ. ಈಗ ಆ್ಯಕ್ಚುಲಿ ಸ್ಟಡೀಸ್ ಬಂದಾವ, 1 ವ್ಯಾಕ್ಸಿನ್ ಕೊಟ್ಟರು ಬೇಕಾದಷ್ಟು ಆಗ್ಯದಂತ. ಈಗ ಪುವರ್ ಕಂಟ್ರೀಸ್ದಾಗ ಅವರೆಲ್ಲ ಈಗ ಟ್ರಯಲ್ ನಡೆಸ್ತಾರೆ WHO ಈವನ್ ಸಿಂಗಲ್ ಡೋಸ್ ಈಸ್ ಆಲ್ಸೋ ಬೆನಿಫಿಷಿಯಲ್. ನೋಡೋಣ ಅದು ಈಗ ಸದ್ಯಕ್ಕೆ ಸ್ಟಡೀಸ್ದಾಗ 2 ಅಂತ ಕೊಟ್ಟಾರೆ 15 ವರ್ಷಕ್ಕಿಂತ ಕೆಳಗ. 15 ವರ್ಷ ಹಿಡಿದು 45 ವರ್ಷಕ್ಕೆ 3 ಡೋಸ್ ಕೊಡಿಸ್ಕೋಬೇಕ್ರಿ. 3 ಡೋಸ್ ಕೊಡಿಸ್ಕೊಂಡೇವು ಅಂತ ಹೇಳಿದ್ರೆ ನಮಗೆ ನಾವು ಈ ಸರ್ವೈಕಲ್ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಇನ್ನೊಂದು, ಈಗ ನಾವು ಬಾಯ್ದೀನಿ ಅಂತ ಹೇಳಿದ್ರೆ, ಒಂದು ಹೆಣ್ಮಗಳು ಸ್ವಸ್ಥ ಇದ್ದರೆ ಅವಳ ಫ್ಯಾಮ್ಲಿ ಸ್ವಸ್ಥ ಇರುತ್ತೆ, ಅವಳ ಫ್ಯಾಮ್ಲಿ ಸ್ವಸ್ಥ ಇತ್ತು ಸೊಸೈಟಿ ಸ್ವಸ್ಥ ಇರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ರಿ, ನಿಮ್ಮ ಮನೆ ನಡೆಸ್ರಿ ಅಂತೆಲ್ಲ ಹೇಳ್ತಾ ಇದ್ದೀವಿ. ಬಟ್ ನಿಮಗಾಗಿ ನೀವು ಮಾಡೋಂಥ ಇದು ಒಂದು ಕೆಲಸ ಪ್ಲೀಸ್ ಕೇಳ್ತಾ ಇದ್ದೀನಿ. ಏನು, ನಿಮ್ಮ ಮಕ್ಕಳಿಗೆ ಯಾರಿಗೂ 15 ವರ್ಷ ದಾಟ್ ಬಿಡಬೇಡ್ರಿ ಈ ಇಂಜೆಕ್ಷನ್ ತಗೊಳ್ಳಾರ್ದೆ. ಆ್ಯಂಡ್ ನೀವು ಯಾರ್ಯಾರು ಕೊಡಿಸ್ಕೊಂಡಿಲ್ಲ 45 ವರ್ಷಗಳ ಒಳಗಿನ ಹೆಣ್ಮಕ್ಳು ಪ್ಲೀಸ್ ಬಂದು ನಿಮ್ಮನ್ನು ನೀವು ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ರಿ. ಯಾವ್ಯಾವುದಕ್ಕೋ ಎಷ್ಟೆಷ್ಟಕ್ಕೋ ದುಡ್ಡು ಹಾಕ್ತೀವಿ, ಇದಕ್ಕೆ ಹಾಕೋದು ನಿಮ್ಮ ಸಲುವಾಗಿ ನೀವು ಹಾಕೋದು ಭಾಳ ಇಂಪಾರ್ಟೆಂಟ್ ಅದ. ಮುಂದಿನ ಮಾಹಿತಿ ಸಲಕ್ಕೆ ನೀವು ನನಗೆ ಆಮೇಲೆ ಬಂದು ಟೈಮ್ ಇದರಿಂದ ಮತ್ತೆ ಬಂದು ಭೇಟಿ ಆಗ್ಬೋದು. ಸ್ಕ್ರೀನಿಂಗ್ ಅಂತ ಹೇಳಿದೆ, ಕೆಳಗೆ ಭಾಗದ ಟೆಸ್ಟಿಂಗು 30 ವರ್ಷದ ನಂತರ ಎಲ್ಲರೂ ನಿಮ್ಮ ಸ್ಕ್ರೀನಿಂಗ್ ಮಾಡಿಸ್ಕೊಳ್ರಿ. ಆ ಸ್ಕ್ರೀನಿಂಗ್ನಾಗ ಏನರ ಬಂದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ, ನಾವು ಅದಕ್ಕೆ ಕ್ರಯೋಥೆರ್ಮಲ್ ಕೊಟ್ಟು ಅಲ್ಲೇ ಮುಗಿಸ್ಬೋದು. ಇವೆರಡರಿಂದ ನಾವು ಮುಂದೆ ನಮ್ಮದು ಭಾರತದಲ್ಲಿ, ನಮ್ಮ ವಿಶ್ವದಲ್ಲಿನೇ ಈ ಕ್ಯಾನ್ಸರ್ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ 2030ದಾಗೆ ಮುಗಿಸ್ಬೇಕಂತದ ನಮ್ದು WHO. ಅದು ನೀವೆಲ್ಲ ಕೈಗೂಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈ ಮಾಹಿತಿ ಕೊಡ್ಲಿಕ್ಕೆ ನನಗೆ ಪರ್ಮಿಷನ್ ಕೊಟ್ಟ ಇವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್.